ಇದೇ ಅಕ್ಟೋಬರ್ನಲ್ಲಿ ಶುರುವಾಗ್ತಾ ಇದೆಯಂತೆ ಬಿಗ್ ಬಾಸ್ ಕನ್ನಡ. ಹೌದು ಸ್ವಾಮಿ, ಅಂತಿದೆ ಕಂಟೆಸ್ಟೆಂಟ್ ಲೀಸ್ಟ್. ಹೌದು, ಬಹುನಿರೀಕ್ಷಿತ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೆ ನಮ್ಮೆಲ್ಲರ ಮುಂದೆ ಹಾಜರಾಗಲಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಅಕ್ಟೋಬರ್ 3ನೇ ವಾರದಿಂದ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಶುರುವಾಗಲಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅದಕ್ಕಾಗಿ ಸರ್ವ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಕಳೆದ ಬಾರಿ ಕಂಟೆಸ್ಟೆಂಟ್ ಕಾರಣದಿಂದಾಗಿ ಶೋ ಗೆದ್ದಿತ್ತು. ಈ ಬಾರಿಯೂ ಅದೇ ತಂತ್ರಕ್ಕೆ ಬಿಗ್ ಬಾಸ್ ಟೀಮ್ ಮೊರೆ ಹೋಗಿದೆಯಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಿದವರು, ವಿವಾದಕ್ಕೆ ಸಿಲುಕಿರೋರು ಮತ್ತು ಹೆಚ್ಚು ಮನರಂಜನೆ ನೀಡಬಲ್ಲ ಮುಖಗಳನ್ನ ಹುಡುಕುವ ಕೆಲಸವನ್ನ ಆರಂಭಿಸಲಾಗಿದೆ. ತುಕಾಲಿ ಸಂತು ಪತ್ನಿ ಮಾನಸ, ಗೆಚ್ಚಿ ಗಿಲಿಗಿಲಿಯ ರಾಘವೇಂದ್ರ, ರೀಲ್ಸ್ ರೇಷ್ಮಾ ಸೇರಿದಂತೆ ಹಲವರಿಗೆ ಈಗಾಗಲೇ ಆಫರ್ ಹೋಗಿದೆ ಎನ್ನುವಂಥ ಮಾತುಗಳು ಕೂಡ ಹರಿದಾಡ್ತಿದೆ. ಇನ್ನು ಎಂದಿನಂತೆ ಸುದೀಪ್ ಈ ಬಾರಿಯೂ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ತಮ್ಮ ಹೊಸ ಸಿನಿಮಾದ ಕಾಲ್ ಶೀಟ್ ಮಧ್ಯೆಯೂ ಬಿಗ್ ಬಾಸ್ಗಾಗಿ ಸುದೀಪ್ ಟೈಮ್ ಹೊಂದಿಸಿಕೊಂಡಿದ್ದಾರಂತೆ. ಜೊತೆಗೆ ಸ್ವತಃ ಸುದೀಪ್ ಅವರೇ ಹಲವು ಹೊಸ ಐಡಿಯಾಗಳನ್ನು ಬಿಗ್ ಬಾಸ್ ಟೀಮ್ಗೆ ನೀಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಅವೆಲ್ಲವನ್ನ ಇಟ್ಕೊಂಡು ಟೀಮ್ ಕೆಲಸ ಈಗಾಗಲೇ ಶುರು ಹಚ್ಚಿಕೊಂಡಿದೆ. ಇನ್ನು ಬಿಗ್ ಬಾಸ್ ಹಳೆ ಮನೆಯಲ್ಲೇ ಹೊಸ ರೂಪ ಕೊಟ್ಟು ಶೂಟಿಂಗ್ ಮಾಡೋ ಪ್ಲಾನ್ ಸದ್ಯಕ್ಕೆ ವಾಹಿನಿಯದ್ದಾಗಿದೆ. ಈಗಾಗಲೇ ಮನೆ ಕೆಲಸ ಕೂಡ ಶುರುವಾಗಿದೆಯಂತೆ. ಯಾಕಂತ ಹೇಳಿದ್ರೆ ಹೊಸ ವಿನ್ಯಾಸದಲ್ಲಿ ಮನೆ ತಯಾರಾಗುತ್ತೆ. ಯಾಕಂದರೆ ಮನೆಯೇ ತುಂಬಾ ಇಂಪಾರ್ಟೆಂಟ್ ಸದ್ಯಕ್ಕೆ ಬಿಗ್ ಬಾಸ್ಗೆ. ಹಳೆಯ ನೆನಪುಗಳು ಯಾವುದೂ ಬಾರದಂತೆ ಮನೆ ಈಗಾಗಲೇ ಸಿದ್ಧಗೊಳ್ತಾ ಇದೆ ಎನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಇನ್ನು ಕಳೆದ ಬಾರಿ ಬಹಳಷ್ಟು ಜಗಳಗಳಿಂದಲೇ ಕೂಡಿತ್ತು ಬಿಗ್ ಬಾಸ್. ಆದರೆ ಈ ಬಾರಿ ಬರುವಂತಹ ಕಂಟೆಸ್ಟೆಂಟ್ಗಳು ತಮಾಷೆಯಾಗಿರ್ತಾರ. ಯಾಕಂತ ಹೇಳಿದ್ರೆ ಕುರಿ ಪ್ರತಾಪ್ ಹೋದಂಥ ಸೀಸನ್ ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ. ಜೊತೆಗೆ ಶೈನ್ ಶೆಟ್ಟಿ ಆಗಿರ್ಬೋದು, ದೀಪಿಕಾ ದಾಸ್ ಆಗಿರ್ಬೋದು, ಇನ್ನು ಈ ಒಂದು ಟೀಮ್ಗಳೆಲ್ಲ ಹೋದಾಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆದರೆ ಕಳೆದ ಬಾರಿ ಬಿಗ್ ಬಾಸ್ ಬರೀ ಜಗಳಗಳಲ್ಲೇ ತನ್ನ ಒಂದು ಸೀಸನ್ನೇ ಮುಗಿಸ್ಕೊಂಡ್ಬಿಡ್ತು ಅಂತ ಹೇಳ್ಬೋದು. ಆದರೆ ಈ ಬಾರಿಯ ಬಿಗ್ ಬಾಸ್ ಹೇಗಿರಲಿದೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಇಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಬರ್ತಾರಾ, ಸಿನಿಮಾ ಸ್ಟಾರ್ಸ್ ಬರ್ತಾರಾ, ಕಿರುತೆರೆ ಹೀರೋಯಿನ್ಸ್ ಬರ್ತಾರಾ, ಮತ್ತು ಕಾಮಿಡಿ ಕಿಲಾಡಿಗಳು ಬರ್ತಾರಾ, ಯಾರು ಬರ್ತಾರೆ, ಇನ್ನು ಈ ಒಂದು ಎಂಟರ್ಟೈನ್ಮೆಂಟ್ ಹೇಗಿರುತ್ತೆ ಎಲ್ಲ ವಿಚಾರ ಕೂಡ ನಾವಿನ್ನಷ್ಟೇ ವೆಯ್ಟ್ ಮಾಡಿ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಸುದೀಪ್ ಇನ್ನು ಮುಂದೆ ಶೋ ಹೋಸ್ಟ್ ಮಾಡೋದಿಲ್ಲ ಎನ್ನುವಂಥ ಗಾಳಿ ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಸುದೀಪ್ ಬಂದ್ರೇ ಎಲ್ಲ ಸ್ಪರ್ಧಿಗಳಿಗೂ ಒಂದು ಸೂಕ್ತ ನ್ಯಾಯ ಸಿಗುತ್ತೆ ಅನ್ನೋದು ಕೂಡ ಕೆಲವರ ಮಾತು. ಸೊ ಹಾಗಾಗಿ ಸುದೀಪ್ಗೋಸ್ಕರನೂ ತುಂಬ ಜನ ಬಿಗ್ ಬಾಸ್ ನೋಡುವಂಥ ಫ್ಯಾನ್ಸ್ಗಳೇ ಬಹುತೇಕ ಇದ್ದಾರೆ. ಯಾಕಂತ ಹೇಳಿದ್ರೆ ವಾರದ ಕತೆ ಕಿಚ್ಚನ ಜೊತೆ ಈ ಒಂದು ಸಿಚುವೇಶನ್ ಸೀಕ್ವೆನ್ಸ್ಗಳನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗಿರುತ್ತೆ. ಸೊ ಫೈನಲಿ ಬಿಗ್ ಬಾಸ್ಗೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಬರ್ತಾರೆ ಕಾದು ನೋಡೋಣ. ನಿಮಗೂ ಕೂಡ ವಿಡಿಯೋ ಇಷ್ಟವಾಗಿರಲ್ಲ, ಲೈಕ್ ಕೊಟ್ಟು ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಧನ್ಯವಾದ.